ಗೈಸ್ ಇವತ್ತು ಮಾತ್ರ ಬಾಲಿವುಡ್ ಲಾಸ್ ಒಂದು ಬಿಗ್ಗೆಸ್ಟ್ ಮೂವಿ ಬರ್ಲತ್ತದ 2 days ಬ್ಯಾಕೆ ಒಂದು ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಮಾಡ್ರ ಸಾಲಿಡ್ ಪೋಸ್ಟರ್ ಅದ. ಲಾಸ್ಟ್ ಇಯರ್ ಇದು ಮೂವಿ ರಿಲೀಸ್ ಆಗಬೇಕಿತ್ತು, ಬಟ್ ಲಾಸ್ಟ್ ಇಯರ್ ಇದು ಮೂವಿ ರಿಲೀಸ್ ಆಗಿಲ್ಲ, ಪೋಸ್ಟ್ಪೋನ್ ಆಗಿದೆ. ಈ ಇಯರ್ನಾಗ ಮೂವಿ ರಿಲೀಸ್ ಆಗ್ಲತ್ತದ. 5ನೇ ತಾರೀಕಿದು ಟ್ರೈಲರ್ ಡ್ರಾಪ್ ಮಾಡ್ಲತ್ತಾರ. ಹಂಗೆ ಮಾರ್ಕೋ ಮೂವಿ ಉನ್ನಿ ಮುಕ್ಕುಂದ ಅವ್ರದ್ದು ಬಾಕ್ಸ್ ಆಫೀಸ್ ಅಂತ ಫೈರ್ ಮಾಡ್ಲತ್ತದ ಇದು ಮೂವಿ. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಣ. ವಿಡಿಯೋ ನೋಡ್ಲತ್ತೀರಿ, ವಿಡಿಯೋಕ್ಕೆ ಲೈಕ್ ಮಾಡಲಾಗಿರಿ. ಸೊ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಡೇಸ್ ರವೀಶ್ ಕುಮಾರ್ ಟೀಸರ್ ಡ್ರಾಪ್ ಆಗಿದೆ ಲಾಸ್ಟ್ ಇಯರ್. ಅದೇ ವರ್ಷನಾಗ ರಿಲೀಸ್ ಆಗ್ತಿರ್ಬೇಕು ನಾನು ಅನ್ಕೊಂಡಿದ್ದೆ, ಬಟ್ ಡೇಟ್ ಏನೋ ಅನೌನ್ಸ್ಮೆಂಟ್ ಕೊಟ್ಟಿರು, ಬಟ್ ಮತ್ತು ಪೋಸ್ಟ್ಪೋನ್ ಮಾಡಿದ್ರು. ಈಗ 2 days ಬ್ಯಾಕೆ ಒಂದು ಮೋಷನ್ ಪೋಸ್ಟರ್ ವಿಡಿಯೋ ರಿಲೀಸ್ ಆಗಿದೆ. ವಾವ್, ಏನಾದ ಇದು? ಈ ಥರ ಮೂವಿ ಬರ್ಲತ್ತವ ಬಾಲಿವುಡ್ಲಾಸೆ. ಈ ಥರ ಕಾಂಟೆಂಟ್ಲೆಸ್ ಮೂವಿಗೆ ಬಂದಮೇಲೂ ಮತ್ತು ಪಬ್ಲಿಕ್ ಏನು ಅರ್ಥ ಮಾಡ್ಕೋಬೇಕು, ಏನು ಸ್ಟೋರಿ ನೋಡ್ಲಿಕ್ಕೆ ಹೋಗ್ತದ ಬಿಲ್ಕುಲ್ ಗೊತ್ತಾಗಲ್ಲಾಗ್ಯದ. ಹಂಗೆ 5ನೇ ತಾರೀಕಿದು ಟ್ರೈಲರ್ ಡ್ರಾಪ್ ಆಗ್ಲತ್ತದ. ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲತ್ತದ. ಮೇ ಬಿ ಏನೋ ಅನೌನ್ಸ್ಮೆಂಟ್ ಅಂದರೆ ಕೊಟ್ಟಿಲ್ಲ, ಬಟ್ ವೇಟಿಂಗ್ ಅದ. ಹಾಗೆ ನೆಕ್ಸ್ಟ್ ಒಂದು ಉನ್ನಿ ಮುಕ್ಕುಂದ ಅವ್ರದ್ದೇ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ಪುಷ್ಪ ಎದುರು ಇದೇ ಮೂವಿ ಕಲೆಕ್ಷನ್ ಮಾಡಿದೆ, ಓಕೆನಾ. ಪುಷ್ಪ ಮೂವಿ ಎದುರು ಎಷ್ಟೆಷ್ಟೋ ಮೂವಿಗಳು ರಿಲೀಸ್ ಆಗೋ ಅಂಥ ಪರಿ ಕಲೆಕ್ಷನ್ ಮೂವಿ ಮಾಡಿಲ್ಲ, ಬಟ್ ಮಾರ್ಕೋ ಮೂವಿ ಸಾಲಿಡ್ ಕಲೆಕ್ಷನ್ ಮಾಡ್ಕತ್ರ ಬಂದದ. ನಮ್ಮ ಕನ್ನಡದಾಗೆ 3,35,00,000 ರೂಪೀಸ್ ಇದು ಕಲೆಕ್ಷನ್ ಮಾಡಿದ. ಹಂಗೆ ಇಂಡಿಯಾ ನೆಟ್ ಕಲೆಕ್ಷನ್ 14 days ಬಾಕ್ಸ್ ಆಫೀಸ್ ಕಲೆಕ್ಷನ್ 43,90,00,000 ರೂಪೀಸ್. ವರ್ಲ್ಡ್ ವೈಡ್ 14 days ಬಾಕ್ಸ್ ಆಫೀಸ್ ಕಲೆಕ್ಷನ್ 79,65,00,000 ರೂಪೀಸ್. ಓವರ್ಸೀಸ್ ಕಲೆಕ್ಷನ್ 28,75,00,000 ರೂಪೀಸ್. ಮತ್ತು ಇಂಡಿಯಾ ಗ್ರಾಸ್ ಕಲೆಕ್ಷನ್ 50,90,00,000 ರೂಪೀಸ್. ಈ ಥರ ಇದು ಮೂವಿ ಕಲೆಕ್ಷನ್ ಮಾಡ್ಕೊತಾನೆ ಬಂದದ. ಸೊ ಇನ್ನು ಸ್ಟಾಪ್ ಅಂದ್ರಾಗಲ್ಲ. ಅವ್ರು ಕೇಳಿದಾಗ ಬಿಗ್ಗೆಸ್ಟ್ ಮೂವಿ, ಒಂದು ವೈಲೆಂಟ್ ಫಿಲ್ಮ್ ಅಂತೀವಲ್ಲ, ಆ ಥರ ಫಿಲ್ಮ್ ಅಂತರ್ಕಾದ. ಇದು ಮೂವಿ ತೊಡೆ ಮಂದಿಗೆ ಇಷ್ಟ ಅದ, ತೊಡೆ ಮಂದಿಗೆ ಇಷ್ಟ ಆಗಲ್ಲ. ಯಾಕೆ ಹೇಳ್ತೀನಿ ಗೊತ್ತದ, ಇದ್ರ ಮೇಲೆ ಸ್ವಲ್ಪ ನೆಗೆಟಿವಿಟಿ ಮಾಡ್ಲತ್ತಾರ. ಓಕೆ, ಒಂದು ಫ್ಯಾಮಿಲಿ ಸಂಗಡ ನೋಡೋಂಥ ಮೂವಿ ಅಲ್ಲ, ಮೂವಿ ನೋಡೋಂಥ ಮೂವಿ ಅಲ್ಲ. ಯಾಕಂದ್ರೆ ಫಿಲ್ಮ್ನಲ್ಲಿ ಈ ಥರ ವೈಲೆಂಟ್ ಆದಲ್ಲ, ತೊಡೆ ಮಂದಿಗೆ ಇಷ್ಟ ಆಗಲ್ಲ. ಓಕೆ, ಅದು ಪಾಯಿಂಟ್ ನಾವು ಒಪ್ಕೋತೀನಿ. ಬಟ್ ಸ್ಟೋರಿ ಸರಿಯಾಗಿಲ್ಲ, ಆ್ಯಕ್ಷನ್ ಎಲಿವೇಶನ್ ಸರಿಯಾಗಿಲ್ಲ, ಉನ್ನಿ ಮುಕ್ಕುಂದ ಅವ್ರ ಆ್ಯಕ್ಟಿಂಗ್ ಸರಿಯಾಗಿಲ್ಲ, ಈ ಥರ ನೆಗೆಟಿವಿಟಿ ಮಾಡ್ಲತ್ತಾರ. ಅವ್ರು ಕೇಳಿದಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಅವರು. ಉನ್ನಿ ಮುಕ್ಕುಂದ ಅವ್ರ ಬಗ್ಗೆ ಜಾಸ್ತಿ ಮಂದಿಗೆ ಗೊತ್ತಿಲ್ಲ. ಮಲ್ಲಿಕಾಪುರ ಮೂವಿ ನೋಡ್ರಿ ನೀವು, ಜೈ ಗಣೇಶ್ ಮೂವಿ ನೋಡ್ರಿ ನೀವು, ಅದಕ್ಕಿಂತ ಪೆಲ್ಲ ಬೇರೆ ಮೂವಿಗಳ್ನು ರಿಲೀಸ್ ಆಗೋ ಅದು ಮೂವಿ ನೋಡ್ರಿ ನೀವು. ಮತ್ತು ಜನತಾ ಗ್ಯಾರೇಜ್ NTR ಸಂಗಟೆ ಮೂವಿ ಮಾಡಿರೋರು, ಅದು ಮೂವಿ ನೋಡ್ರಿ ನೀವು. ಅವ್ರ ಆ್ಯಕ್ಟಿಂಗ್ ಹೆಂಗದ. ಅವ್ರು ಕೇಳಿದಾಗ ಬಿಗ್ಗೆಸ್ಟ್ ಮೂವಿ ಇದು ಕಲೆಕ್ಷನ್ ಮಾಡ್ಲತ್ತದ. 100 crore ಕ್ರಾಸ್ ಅಂತ ಡೆಫಿನೆಟ್ಲಿ ಇದು ಮೂವಿ ಆಗೇ ಆಗ್ತದ. ನಾಳೆಗೆ ಮತ್ತು ಇವತ್ತು ಸಾಟರ್ಡೆ ಮತ್ತು ಸಂಡೇ ಇಲ್ಲಿ ಜಂಪ್ ಅಂತ ಇದು ಮೂವಿ ಡೆಫಿನೆಟ್ಲಿ ತೋತದ. ಯಾಕಂದ್ರೆ ಇದು ಮೂವಿ ಇಷ್ಟು ಚಲೋ ಕಲೆಕ್ಷನ್ ಮಾಡ್ಲತ್ತರು, ಅದೇ ಸ್ವಲ್ಪ ತೊಡೆ ಮಂದಿ ಗುರಿಲತ್ತದ, ಅದೇ ಪಾಯಿಂಟ್ ನಮಗೆ ಕಾಣ್ಲತ್ತದ. ಸೊ ನೆಗೆಟಿವಿಟಿ ಮಾಡೋದು ಜರುತ್ತಿದ್ದಿಲ್ಲ, ನೆಗೆಟಿವಿಟಿ ಮಾಡ್ಲತ್ತಾರ. ಹಾಗೆ ಠಾಕೂರ್ ಮಹಾರಾಜ್ ಲಾಸ್ಯ ಬಾಲಕೃಷ್ಣ ಅವ್ರದ್ದು ದಬಡಿ ದಿಬಡಿ ಸಾಂಗ್ ರಿಲೀಸ್ ಆಗಿದಲ್ಲ. ವಾವ್, ಏನು ಸಾಂಗ್ ಅನ್ನ ಅಂದಿಲ್ಲ, ಮುಟ್ಟ ಟ್ರೆಂಡ್ ನಡೀತದೆ ಸಾಂಗು. ಸೊ ನಿಮ್ಮ ಒಪಿನಿಯನ್ ಅದ ಸಾಂಗ್ ಮೇಲೆ, ಮತ್ತು ಸಾಂಗ್ ಕೇಳಿಲ್ಲ ಕೇಳಲಿಕ್ಕೆ ಡೆಫಿನೆಟ್ಲಿ ಸಾಂಗ್ ಕೇಳ್ರಿ. ನಿಮ್ಮ ಒಪಿನಿಯನ್ ಮಾರ್ಕೋ ಮೂವಿ ನೋಡಿದೆ, ನಿಮಗೆ ಹೆಂಗೆ ಅನಿಸಿದ್ದು ಮೂವಿ ಅದನ್ನು ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ಲತ್ತೀರಿ, ವಿಡಿಯೋಕ್ಕೆ ಲೈಕ್ ಮಾಡಲಾಗಿರಿ. ಸೊ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಹೆಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. Don't trouble the trouble. If you trouble the trouble